ನಮಸ್ಕಾರ ವೀಕ್ಷಕರೇ, ಗುಡ್ ಇಸ್ ಗುಡ್ ಮೋಟಿವೇಶನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಸುಸ್ವಾಗತ. ಶತಪತಿ ಹುಳವೊಂದು ತನ್ನ ಪಾಡಿಗೆ ತಾನು ನಡೆದು ಹೋಗುತ್ತಿತ್ತು. ಒಂದು ಮೊಲ ಅದನ್ನು ನೋಡಿತು. ಅದಕ್ಕೆ ಆಶ್ಚರ್ಯವಾಯಿತು. ಅಬ್ಬ, ಇದಕ್ಕೆ 100 ಕಾಲು. ನಡೆಯುವಾಗ ಯಾವ ಕಾಲನ್ನು ಮೊದಲಿಡುವುದು, ನಂತರ ಯಾವುದನ್ನು ಇಡುವುದು, ಹೀಗೆ 100 ಕಾಲನ್ನು ಹೇಗೆ ಸಂಭಾಳಿಸುವುದು ಎಂದು. ಓ ಒನಕೆ ಹುಳವೇ, ಸ್ವಲ್ಪ ನಿಲ್ಲು. ನಿನಗೆ 100 ಕಾಲು ಇದೆಯಲ್ಲ, ಇದನ್ನು ನೀನು ಹೇಗೆ ಸಂಭಾಳಿಸಿಕೊಂಡು ನಡೆಯುತ್ತಿರುವೆ? ಮೊದಲು ಯಾವ ಕಾಲನ್ನು ಇಡುವೆ, ಆಮೇಲೆ ಯಾವ ಕಾಲು ಇಡುವೆ? ನನಗಂತೂ ಇದನ್ನು ಯೋಚನೆ ಮಾಡಿದರೆ ತಲೆ ಕೆಡುತ್ತದೆ ಎಂದು ಮೊಲ ಹೇಳಿತು. ಪಾಪ ಒನಕೆ ಹುಳಕ್ಕೆ ಇದುವರೆಗೂ ಈ ಯೋಚನೆಯೇ ಬಂದಿರಲಿಲ್ಲ. ತನ್ನ ಪಾಡಿಗೆ ತಾನು ಓಡಾಡುತ್ತಿತ್ತು. ಒಮ್ಮೆ ಬಾಗಿ ತನ್ನನ್ನೇ ತಾನು ನೋಡಿಕೊಂಡು ಅದಕ್ಕೂ ಗಾಬರಿಯಾಯಿತು. 100 ಕಾಲೇ, ನನಗಂತೂ ಅದನ್ನು ಎಣಿಸಲಿಕ್ಕೂ ಬರುವುದಿಲ್ಲ. ಇದು ನನಗೆ ಗೊತ್ತೇ ಇರಲಿಲ್ಲ. ಈಗ ನೀನು ಹೇಳಿದ್ದಕ್ಕೆ ನನಗೆ ಗೊತ್ತಾಗಿದ್ದು. ಇದನ್ನೆಲ್ಲ ಚೆನ್ನಾಗಿ ಯೋಚಿಸಿ ನಿನಗೆ ಆಮೇಲೆ ತಿಳಿಸುತ್ತೇನೆ ಎಂದು ಹೇಳಿತು. ಮೊಲ ಹೇಳಿದ ವಿಷಯವನ್ನೇ ಚಿಂತಿಸುತ್ತಾ ಶತಪತಿ ನಡೆಯಲು ಹೋಯಿತು. ಕಸಿವಿಸಿಯಾಗಿ ಮುಗ್ಗರಿಸಿ ಬಿದ್ದು ಬಿಟ್ಟಿತ್ತು. 100 ಕಾಲನ್ನು ಸಂಭಾಳಿಸಿಕೊಂಡು ನಡೆಯುವುದು ಸುಲಭವೇ? ಅದನ್ನು ಯೋಚಿಸಿ ಹೆಜ್ಜೆ ಹೆಜ್ಜೆಗೂ ಬೀಳುತ್ತಿದೆ. ಕಡೆಗೆ ಬಳಲಿ ಬೆಂಡಾಗಿ ಹೇಳಿತು, ಅಯ್ಯೋ ದುಷ್ಟ ಮೊಲವೇ, ನನಗೆ ನೀನು ಎಂತಹ ಕಷ್ಟ ತಂದು ಬಿಟ್ಟೆ. ನನಗಿನ್ನು ನಡೆಯಲು ಆಗದು. 100 ಕಾಲುಗಳ ಪ್ರಶ್ನೆ ಭೂತದಂತೆ ಕಾಡುತ್ತಿದೆ ಎಂದು ಒಂದೆಡೆ ಸುರುಳಿ ಸುತ್ತಿಕೊಂಡು ಕೂತಿತು. ನಂತರ ಹೊಟ್ಟೆ ಹಸಿಯಲು ಸುರುಳಿ ಬಿಚ್ಚಿ ಸೆಟೆದು ಮೊಲ ಹೇಳಿದ 100 ಕಾಲುಗಳ ವಿಷಯವನ್ನು ಮರೆತು ಹಿಂದಿನಂತೆ ನಡೆಯತೊಡಗಿತ್ತು. ಇದು ಮನುಷ್ಯನ ಬುದ್ಧಿಗೆ ಸಂಬಂಧಪಟ್ಟ ವಿಚಾರ. ಅವರ ಪಾಡಿಗೆ ಅವರು ಹೇಗೋ ಇದ್ದ ಮನುಷ್ಯರಿಗೆ ಮೊಲ ಮಾಡಿದ ಹಾಗೆ ಇಲ್ಲಸಲ್ಲದ ವಿಚಾರಗಳನ್ನು ಅವರ ತಲೆಯಲ್ಲಿ ತುರುಕಿ ಚಿಂತೆಯಿಂದ ಒದ್ದಾಡುವ ಹಾಗೆ ಮಾಡುವುದು ಮನುಷ್ಯನ ಗುಣ. ಯಾವ ವಿಚಾರವಾಗಿಯಾದರೂ ಚಿಂತೆ ಶುರುವಾಯಿತೆಂದರೆ ಭೂತದ ರೀತಿಯಲ್ಲಿ ನಮ್ಮನ್ನು ಕಾಡುವುದು. ಒನಕೆ ಹುಳವೇನೋ ಅದರಿಂದ ಬಿಡಿಸಿಕೊಂಡಿತು. ಆದರೆ ಮನುಷ್ಯ ಚಿಂತೆಯಿಂದ ಹೊರಬರುವುದು ಬಹಳ ಕಷ್ಟ. ಬದುಕಿನಲ್ಲಿ ಎಲ್ಲ ಚೆನ್ನಾಗಿಯೇ ನಡೆಯುತ್ತಿರುತ್ತದೆ. ಆದರೂ ಕೆಲವರು ಅನಗತ್ಯವಾಗಿ ಇಲ್ಲಸಲ್ಲದ ದೂರುಗಳನ್ನು ಹೇಳಿಕೊಳ್ಳುತ್ತಾ ಓಡಾಡುವುದು ಏನೂ ಇಲ್ಲದೆ ಮುಗ್ಗರಿಸಿ ಬಿದ್ದ ಶತಪತಿ ಹುಳುವಿನ ಕಥೆಯಂತೆ. ಯಾರ ಬದುಕು ಕೂಡ ಸಂಪೂರ್ಣವಾಗಿ ಚಿಂತೆಗಳಿಂದ ಮುಕ್ತವಾಗಿರುವುದಿಲ್ಲ. ಎಲ್ಲಿಯವರೆಗೆ ನಾವು ಚಿಂತೆಗಳ ಬಗ್ಗೆ ಗಮನ ಹರಿಸುತ್ತೇವೆ, ಅಲ್ಲಿ 101 ಚಿಂತೆಗಳು ಹುಟ್ಟಿಕೊಳ್ಳುತ್ತವೆ. ನಾವು ಅದರ ಬದಲು ನಮ್ಮ ಬದುಕಿನಲ್ಲಿರುವ ಒಳಿತಿನ ಬಗ್ಗೆ ಹೆಚ್ಚು ಮಾತನಾಡುತ್ತಾ ಯೋಚಿಸುತ್ತಾ ಕಾಲ ಕಳೆದರೆ ಒಳ್ಳೆಯ ವಿಚಾರಗಳು ಮತ್ತಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ. ನಮಗೆ ಸಮಸ್ಯೆ ಎನಿಸುವ ಕೆಲವು ವಿಚಾರಗಳು ಬೇರೆಯವರಿಗೆ ವಿಷಯವೇ ಅಲ್ಲ. ಸರಿಯಾಗಿ ಮತ್ತೊಬ್ಬರ ಕಷ್ಟಗಳನ್ನು ನೋಡಿದಾಗ ನಮ್ಮ ಅರ್ಧ ಸಮಸ್ಯೆಗಳು ನಾವೇ ಸೃಷ್ಟಿಸಿಕೊಂಡ ತಲೆನೋವುಗಳು ಎಂದು ಅರ್ಥವಾಗುತ್ತದೆ. ಅವುಗಳ ಬಗ್ಗೆ ಅನಗತ್ಯವಾಗಿ ತಲೆ ಕೆಡಿಸಿಕೊಳ್ಳುವುದು ಕಡಿಮೆಯಾಗುತ್ತದೆ. ಬದುಕನ್ನು ಬಂದ ಹಾಗೆ ಸ್ವೀಕರಿಸುತ್ತಾ ಎದುರಾದ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಅಲ್ಲೇ ಪರಿಹರಿಸಿಕೊಳ್ಳುತ್ತಾ ಮುಂದೆ ಸಾಗಿದರೆ ಈಗ ಇರುವ ಅರ್ಧ ತಲೆನೋವುಗಳು ಇರುವುದೇ ಇಲ್ಲ. ಹೆಚ್ಚು ಯೋಚಿಸದೆ ಒಂದೊಂದೇ ದಿನವನ್ನು ಚಂದವಾಗಿಸಿಕೊಳ್ಳುತ್ತಾ ಬದುಕಿ ಬಿಡೋಣ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.